ನಮಸ್ತೆ, ನಾನು ನಿಮ್ಮ ಸರಿತಾ ಮೈ ಯೂಟ್ಯೂಬ್ ಚಾನಲ್. ಬುಧವಾರ ದಿವಸ ಯಾರು ತಪ್ಪಿಸ್ತಿರನೇ ಈ ಪೂಜೆ ಮಾಡಿ, ತುಂಬಾ ಒಳ್ಳೆಯದು. ಗುರು ಪೌರ್ಣಮಿ ಬಂದಿದೆ ಬುಧವಾರ ದಿವಸ, ಹುಣ್ಣಿಮೆ ಇರೋದ್ರಿಂದವ ತುಂಬಾ ಒಳ್ಳೆಯದಾಗುತ್ತೆ. ಓದೋ ಮಕ್ಕಳಿಂದ ಹಿಡಿದು ವ್ಯವಹಾರದಲ್ಲಾಗಲಿ, ಮನೆಯಲ್ಲಿ ಏನೇ ಆರ್ಥಿಕ ಸಮಸ್ಯೆ ಇದ್ದರೂ ತುಂಬಾ ಒಳ್ಳೆಯದಾಗುತ್ತೆ. ಬುಧವಾರ ದಿವಸ ಯಾರು ತಪ್ಪಿಸ್ತಿರನೇ ಬ್ರಾಹ್ಮಿ ಮುಹೂರ್ತದಲ್ಲಿ 4:15 7 ಗಂಟೆ ಒಳಗೆ ಮಾಡಿ, ಇಲ್ಲಾಂದರೆ 9 ಗಂಟೆಯಿಂದ 10 ಗಂಟೆ ಒಳಗೆ ಮಾಡಿ, ಇಲ್ಲಾಂದರೆ ಗೋಧುಳು ಸಮಯದಾಗ ಮಾಡಿರಿ. ಯಾರು ತಪ್ಪಿಸ್ತಿರನೇ ಪೂಜೆ ಮಾಡಿರಿ, ತುಂಬಾ ಒಳ್ಳೆಯದು. ಓದೋ ಮಕ್ಕಳಿರಲಿ, ನಾವು ಮಾಡೋ ವ್ಯವಹಾರದಾಗಲಿ, ಆರ್ಥಿಕ ಸಮಸ್ಯೆ ಏನೇ ಇದ್ರೂ ಭಗವಂತ ದೂರ ಮಾಡೇ ಮಾಡ್ತಾನೆ. ಹತ್ರದಾಗ ಎಲ್ಲರವ ಗುರುಗಳ ದೇವಸ್ಥಾನ ಇದ್ದರೆ ಅಲ್ಲಿಗೆ ನಿಮ್ಮ ಮನೆಯಲ್ಲೇ ಹಿಂದಿನ ದಿವಸನೇ ಕಡಲೆಕಾಳು ತೊಳೆದು ಕಡಲೆಕಾಳನ್ನ ಹಾಕಿ, ಕಡಲೆಕಾಳನ್ನ ಪಲ್ಯ ಕೋಸಂಬರಿ ಮಾಡ್ಕೊಂಡು ತಗೊಂಡೋಗಿ ಕೊಟ್ಟು, ಕಡಲೆಕಾಳು ಉಸ್ಲಿ ಮಾಡ್ಕೊಂಡು ಹೋಗಿ ಕೊಡ್ರಿ. ಇಲ್ಲಾಂದರೆ ಹಿಂದಿನ ದಿನವೇ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟು ಬಂದರೆ ಅವರೇ ಕಡಲೆಕಾಳು ಪಲ್ಯ ಮಾಡ್ಕೊಂಬಂದು ಎಲ್ಲರ ಜನಕ್ಕೂ ಹಂಚುತ್ತಾರೆ. ತುಂಬಾ ಒಳ್ಳೆಯದಾಗುತ್ತೆ, ತುಂಬ ಫಲ ಸಿಕ್ಕುತ್ತೆ, ಒಳ್ಳೆ ಫಲ ಸಿಕ್ಕುತ್ತೆ. ಭಗವಂತ ಒಳ್ಳೇದು ಮಾಡ್ತಾನೆ. ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋರು ನಂಬಿಕೆಯಿಂದವ ನಿಮಗೇನು ಆರ್ಥಿಕ ಸಮಸ್ಯೆ ಐತೆ, ಏನು ಆಗಬೇಕು, ನಿಮಗೆ ಮನೇಲಿ ಏನು ಸಮಸ್ಯೆ ಐತೆ ಅನ್ನೋದಕ್ಕೋಸ್ಕರವ ರಾಘವೇಂದ್ರ ಸ್ವಾಮಿ ಪೂಜೆನ ಸಂಕಲ್ಪಪೂರ್ವಕವಾಗಿ ಸ್ಟಾರ್ಟ್ ಮಾಡಿರಿ. ಎಷ್ಟು ವಾರ ಮಾಡ್ತೀರಾ, ಏನಕ್ಕೆ ಆಗಬೇಕು ಅಂತ. ಅದಾದಮೇಲೆ ಸಾಯಿಬಾಬಾ ಪೂಜೆನೂ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ದತ್ತಾತ್ರೇಯ ಸ್ವಾಮಿ ಪೂಜೆನೂ ಮಾಡ್ಬೋದು. ನಿಮಗೆ ಯಾವ ಗುರುಗಳು ಇಷ್ಟ, ನಿಮಗೆ ಯಾವ ಗುರುಗಳ ಮೇಲೆ ಇಷ್ಟ ಆ ಗುರುಗಳು ಪೂಜೆ ಮಾಡಿರಿ. ಆಮೇಲೆ ದಕ್ಷಿಣಾಮೂರ್ತಿ ಪೂಜೆ ಮಾಡ್ಬೋದು. ದಕ್ಷಿಣಾಮೂರ್ತಿ ಫೋಟೋ ಕಂಪಲ್ಸರಿ, ಎಲ್ಲರ ಮನೆಗೂ ದಕ್ಷಿಣಾಮೂರ್ತಿ ಫೋಟೋ ಇಟ್ಕೊಳ್ರಿ. ನಾನು ನಮ್ಮ ಮನೇಲಿ ದಕ್ಷಿಣಾಮೂರ್ತಿ ಫೋಟೋ ಇಟ್ಕೊಂಡಿದ್ದೀನಿ. ಉತ್ತರದ ಗೋಡೆಗೆ ದಕ್ಷಿಣಾಭಿಮುಖಿ ಆ ಫೋಟೋ ಹಾಕಬೇಕು, ಉತ್ತರದ ಗೋಡೆಗೆ ಹಾಕಬೇಕು. ನಿಮ್ಮ ಬಾಗಿಲು ಪೂರ್ವಕ್ಕಿದ್ರೆ ನಿಮ್ಮ ಎಡಕ್ಕೆ ಹಾಕ್ರಿ. ನಿಮ್ಮದು ಬಾಗಿಲು ಉತ್ತರಕ್ಕಿದ್ರೆ ನಿಮ್ಮ ಬಾಗಿಲಿರೋ ಗೋಡೆಗೇ ನೀವು ಒಳಗಡೆ ಬರುವಾಗ ತಲೆ ಮ್ಯಾಗೆ ಹಾಕ್ರಿ. ತುಂಬಾ ಒಳ್ಳೆಯದಾಗುತ್ತೆ. ಮಕ್ಕಳು ಕೈಲಿ ನಾಳೆ ಅವರು ಸ್ಕೂಲಿಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಎಲ್ಲಿಗೆ ಹೋದ್ರೂ ಮಕ್ಕಳು ಕೈಲಿ ಏನಾರು ಒಂದು ಗಿಫ್ಟ್ ಕೊಟ್ಟು ಕಳಿಸ್ರಿ. ಪೆನ್ನು ಏನಾರು ಮ್ಯಾಮ್ಗಳಿಗೆ ಸರ್ಗಳಿಗೆ ಕೊಡೋ ಥರಕ್ಕೆ. ಗುರುಗಳು ವಿದ್ಯೆ ಕಲಿಸಿದ ಗುರುಗಳು ತುಂಬಾ ಖುಷಿಯಾಗುತ್ತೆ ಅವರಿಗೂ. ಅವ್ರಿಗೆ ಹೋಗಿ ಅವ್ರಿಗೆ ಏನಾರು ಒಂದು ಚಿಕ್ಕದಾಗಿ ಒಂದು ಪೆನ್ ಕೊಟ್ರೂ ಸಾಕು. ಅವ್ರಿಗೊಂದು ಪೆನ್ ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡೋಕ್ಕೆಂದು ಅವ್ರ ಆಶೀರ್ವಾದ ತಗೋಬೇಕು. ಅವರಿಂದ ತುಂಬಾ ಕಲ್ತಿರೋದಿರುತ್ತೆ. ಇವಾಗ ಸ್ಕೂಲಲ್ಲಿ ಕಲಿತು ಸ್ಕೂಲಿಗೆ ಹೋಗ್ರಿ ಅನ್ನೋಕ್ಕಲ್ಲ, ಅವ್ರಿಗೆ ಸ್ಕೂಲಿಗೆ ಹೋಗ್ತಿದ್ರೆ ಸ್ಕೂಲಲ್ಲಿ ಕೊಟ್ಟು ಕಳಿಸ್ರಿ, ಕಾಲೇಜಿಗೆ ಹೋಗ್ತಿದ್ರೆ ಕಾಲೇಜಿಗೆ ಕೊಟ್ಟು ಕಳಿಸ್ರಿ. ತುಂಬಾ ಒಳ್ಳೆಯದಾಗುತ್ತೆ. ಮನೇಲಿ ಸಂಕಲ್ಪಪೂರ್ವಕವಾಗಿ ಪೂಜೆಗಳು ಸ್ಟಾರ್ಟ್ ಮಾಡಿರಿ. ಗುರುವಾರ ದಿವಸ ನೀವು ಯಾವುದೇ ಒಂದು ಪೂಜೆ ಸ್ಟಾರ್ಟ್ ಮಾಡಿರಿ, ಭಗವಂತ ಒಳ್ಳೇದು ಮಾಡೇ ಮಾಡ್ತಾರೆ. ಎಷ್ಟು ವಾರ ಮಾಡಬೇಕು, ಎಷ್ಟು ದಿನ ಮಾಡಬೇಕು ಅದನ್ನೆಲ್ಲ ನೀಟಾಗಿ ನೋಡ್ಕೊಂಡು ಸ್ಟಾರ್ಟ್ ಮಾಡಿರಿ. ರಾಘವೇಂದ್ರ ಸ್ವಾಮಿದು 9 ವಾರ 7 ವಾರ ಮಾಡ್ಬೋದು. ಗುರುವಾರ ಮಾಡಂಗೆ ನೀವು ಬುಧವಾರ ದಿವಸ ಸಂಕಲ್ಪ ಮಾಡಿ ಯಾಕೆ ಸರಿಯಾಗುತ್ತೆ. ಸಾಯಿಬಾಬಾ ಪೂಜೆನೂ ಹಂಗೆ, ಸಾಯಿಬಾಬಾ ಪೂಜೆನೂ ಸ್ಟಾರ್ಟ್ ಮಾಡಿರಿ. ನಾನು ಸಾಯಿಬಾಬಾ ಪೂಜೆನ ಸ್ಟಾರ್ಟ್ ಮಾಡಿ ನನಗೆ ಅದರಿಂದ ತುಂಬಾ ಫಲ ಸಿಕ್ಕಿದೆ. ತುಂಬ ಅಂದರೆ ತುಂಬಾ ಇದೆ. ಅದನ್ನು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಕಮೆಂಟ್ ಹಾಕಿದ್ರೆ ನಾನು ನಿಮಗೆ ಹೇಳ್ತೀನಿ ನಾನು ಯಾವ ರೀತಿ ಸಾಯಿಬಾಬಾ ಸ್ವಾಮಿ ಪೂಜೆ ಮಾಡಿ ನನಗೇನು ಒಳ್ಳೆಯದಾಗಿತ್ತು ಅನ್ನೋದಕ್ಕೆ. ತುಂಬ ಬೇಗ ಫಲ ಕೊಟ್ಬಿಟ್ರು ಸಾಯಿಬಾಬಾ ನನಗೆ. ನಾನು ಮಾಡಿದ್ದೀನಿ. ಇವಾಗ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಬುಧವಾರದಿಂದವ. ಅದಕ್ಕೆ ಮುಂದಾಗೆ ಫಸ್ಟಿಗೆ ನಿಮಗೆ ಹೇಳ್ತಾ ಇದ್ದೀನಿ, ನೀವು ಸ್ಟಾರ್ಟ್ ಮಾಡಿರಿ. ಆಮೇಲೆ ದತ್ತಾತ್ರೇಯ ಸ್ವಾಮಿಗಳು ಹಂಗೆ, ಓದೋ ಮಕ್ಕಳಿಗಂತೂ ದತ್ತಾತ್ರೇಯ ಸ್ವಾಮಿ ತುಂಬಾ ಆಶೀರ್ವಾದ ಚೆನ್ನಾಗಿರುತ್ತೆ. ಓದೋ ಮಕ್ಕಳುಗಳನ್ನ ದತ್ತಾತ್ರೇಯ ದೇವಸ್ಥಾನ ಎಲ್ಲಿ ಹತ್ರದಾಗಿರುತ್ತೆ ಅಲ್ಲಿಗೆ ಕರ್ಕೊಂಡೋಗಿ ದತ್ತಾತ್ರೇಯ ಸ್ವಾಮಿದ ಆಶೀರ್ವಾದ ತೊಗೊಂಬನ್ನಿ. ಗುರುಗಳಂತೂ ಹೇಳಂಗೆ ಇಲ್ಲಿ ಇವಾಗಂತೂ ಅಷ್ಟು ಜನ ನಂಬಿ ಗುರುಗಳ ಆರಾಧನೆ ಮಾಡ್ತಿದ್ದಾರೆ. ನೀವು ಮಾಡಿ ಎಲ್ಲರೂ ಮಾಡಿರಿ. ಪ್ರತಿಯೊಬ್ಬರೂ ಮಾಡಬೇಕು ಗುರುಗಳ ಆರಾಧನೆಯ. ಯಾವುದೇ ಗುರುಗಳಾಗಿರಲಿ, ನಾವೀಗ ದೊಡ್ಡವರಾಗಿದ್ರೂ ನಮಗೂ ವಿದ್ಯೆ ಕಲಿಸಿದ ಗುರುವಾಗಲಿ, ನಮ್ಮ ಪಾಲಿನ ಗುರುವಾಗಲಿ, ನಮ್ಮ ಕಷ್ಟಕ್ಕಾದರೆ ನಮಗೆ ಗುರುಗಳು, ನಮ್ಮ ಕಷ್ಟದ ದಿನಗಳಾಗಲಿ, ನಮ್ಮ ತಾಯಿ ತಂದೆಗಳಾಗಲಿ ಎಲ್ಲರೂ ನಮಗೆ ಒಂದೊಂದು ದಾರಿ ತೋರಿಸಿರ್ತಾರೆ. ನಮ್ಮ ವ್ಯವಹಾರಕ್ಕೊಬ್ಬರು ಕಷ್ಟದಲ್ಲಾದರೂ ಅವರು ನಮಗೆ ಗುರುಗಳೇ. ನಮ್ಮ ತಾಯಿ ತಂದೆ ಅವರೇ ಫಸ್ಟಿನ ಗುರುಗಳಾಗಿರ್ತಾರೆ ನಮಗೆ. ಮನೇಲಿ ಈ ಥರ ಹೋಗಬೇಕು, ಈ ಥರ ಮಾಡಬೇಕು ಅಂತ ಹೇಳಿ ಕಳಿಸಿದಾರು ದೊಡ್ಡ ಗುರುಗಳು ಅವರೇ ಇರ್ತಾರೆ. ಆಮೇಲೆ ನಮಗೆ ವಿದ್ಯೆ ಕಲಿಸಿದರು, ನಮಗೆ ಜ್ಞಾನ ಕೊಟ್ಟಂಥ ಗುರುಗಳು ಅವರು ಗುರುಗಳೇ ಇರ್ತಾರೆ. ನಿಮಗೆ ಯಾವ ಗುರುಗಳು ಇಷ್ಟ ಆದ್ರೂ ಆರಾಧನೆ ಮಾಡಿರಿ. ಸಂಕಲ್ಪಪೂರ್ವಕವಾಗಿ ಯಾವ ಪೂಜೆ ಇವತ್ತು ಸ್ಟಾರ್ಟ್ ಮಾಡ್ತೀರಾ ಅದು 100ಗೆ 100% ನಿಜ ಆಗುತ್ತೆ. ನಾನು ತುಂಬಾ ಮಾಡಿದ್ದೀನಿ. ಮಂತ್ರಾಲಯಕ್ಕೆ ಹೋಗಿದ್ದೀನಿ. ನಾನು ಮಂತ್ರಾಲಯನೇ ನೋಡಿರಲಿಲ್ಲ. ಒಂದು ಸತಿ ಹೋಗಬೇಕು ಅಂತ ತುಂಬ ವರ್ಷಗಳಿಂದ ಅಂದ್ಕೊಂಡು, ತುಂಬ ಅನುಕೂಲದ್ದಾಗೆಲ್ಲ ಭಗವಂತ ನನಗೆ ಕರೆಸ್ಕೊಳ್ಳಿಲ್ಲ. ಕಷ್ಟ ಬಂದು ಇನ್ನೇನು ನಮ್ಮ ಜೀವನಕ್ಕೆ ಆಧಾರ ಆಗಿರೋದು ನಮ್ಮಿಂದ ಹೋತು ಅಂತ 2 ದಿವಸಕ್ಕೆ ಅವರು ನನಗೆ ಕರೆಸ್ಕೊಂಡ್ರು. ಏನಪ್ಪ ಬೇಡ ನನಗೆ ಗೊತ್ತಿಲ್ಲ. ಭಗವಂತ ಮತ್ತೆ ನಮಗೆ ಅದನ್ನು ಯಾವಾಗ ಮರಳಿ ಕೊಡ್ತಾರೆ ಅಂತ ಭಗವಂತನ ಬೇಡ್ತಾ ಇದ್ದೀನಿ. ಪ್ರತಿದಿನವೂ ಅವ್ರು ನೆನೆಸ್ಕೊಂಡಿರೋ ಜೀವನನೇ ಇಲ್ಲ ನಂದು.
ತುಂಬ ಚೆನ್ನಾಗಿದ್ದಾಗೆಲ್ಲ ಹೋಗೋಣ ರೀ ಹೋಗೋಣ ರೀ ಹೋಗೋಣ ರೀ ಹೋಗೋಣಿರು ಬಿಸಿ ಅಂದರು. ಭಗವಂತ ಇವ್ರು ಹಿಂಗಾದ್ರೂ ಬರ್ತಾರ ಇಲ್ವಾ ಅನ್ನೋದಕ್ಕೋಸ್ಕರ ನಮ್ಮ ಹತ್ರ ಇದ್ದಿದ್ದನ್ನ ಕಳ್ಕೊಂಡು 2 ದಿವ್ಸಕ್ಕೆ ಹೋಗಿ ಭಗವಂತನ ದರ್ಶನ ಬಂದು ಎಷ್ಟು ಕಷ್ಟದಾಗ ಹೋದು. ನಮ್ಮ ಮನಸ್ಸಲ್ಲಿ ಎಷ್ಟು ದುಃಖ ಇತ್ತು ಅಂದರೆ ಭಗವಂತ ಗೊತ್ತು, ನಮಗೆ ಗೊತ್ತು. ಆ ರೀತಿ ಕಷ್ಟದಲ್ಲಿ ನಮಗೆ ಕರ್ಸ್ಕೊಂಡಾರೆ ರಾಘವೇಂದ್ರ ಸ್ವಾಮಿಗಳು. ಮತ್ತೆ ನಮಗೆ ಅದು ಯಾವಾಗ ಖುಷಿ ನಾವು ಕಳ್ಕೊಂಡಿರೋದು ಮತ್ತೆ ನಮಗೆ ಯಾವಾಗ ಮರುಕಳಿಸಿ ಕೊಟ್ಟು ಮತ್ತೆ ಯಾವಾಗ ಖುಷಿಯಾಗಿ ಅವ್ರ ಹತ್ರ ಕರ್ಸ್ಕೊಂಡು ಇನ್ನೂ ಚೆನ್ನಾಗಿ ಅವ್ರನ್ನ ಆರಾಧನೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಭಗವಂತನ ಬೇಡ್ತೀನಿ, ಭಗವಂತ ನಾವು ಯಾರಿಗೂ ಅನ್ಯಾಯ ಮಾಡಲ್ಲಪ್ಪ, ಕಷ್ಟಪಟ್ಟು ದುಡಿದು ನಮ್ದ್ರಾಗ ನಾವು ಇರ್ತೀವಿ, ನಮಗೆ ಒಳ್ಳೆ ದಾರಿ ತೋರ್ಸಪ್ಪ ಅಂತ ಡೈಲಿ ಬೇಡ್ತಾ ಇರ್ತೀನಿ. ಅದು ಯಾವಾಗ ಭಗವಂತ ನಾವು ಹೇಗೆ ಕಂಡುಬಿಡ್ತಾರೋ ಗೊತ್ತಿಲ್ಲ. ಮಾಡ್ತೀನಿ, ಯಾವುದನ್ನು ಬಿಡಲ್ಲ, ಎಲ್ಲದನ್ನು ಮಾಡ್ತೀನಿ. ನೀವು ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಮಕ್ಳುಗಳಿಗಂತೂ ತುಂಬಾ ಒಳ್ಳೆಯದು. ಎಜುಕೇಷನ್ಗಂತೂ ಗುರುಗಳ ಆರಾಧನೆ ಮಾಡೋದು ಹತ್ರದಲ್ಲೇ ಪೌರ್ಣಮಿ ಇರೋದ್ರಿಂದವ ಹತ್ರದ ದೇವಸ್ಥಾನಗಳಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾಯಿರ್ತಾರೆ. ಹೋಗ್ರಿ, ನೀವು ಸಿಂಪಲ್ಲಾಗಿ ಮನೇಲಿ ಮಾಡೋಕ್ಕೆ ಪದ್ಧತಿ ಇರೋರು ಮಾಡ್ಕೊಂಡು ಬರ್ರಿ ಸತ್ಯನಾರಾಯಣ ಸ್ವಾಮಿ ಪೂಜೆಯ. ಇಲ್ಲ ನಮ್ಮ ಪದ್ಧತಿ ಇಲ್ಲ ಅಂದರು ದೇವಸ್ಥಾನಗಳಿಗೆ ಎಲ್ಲ ದೇವಸ್ಥಾನದಲ್ಲೂ ಮಾಡ್ತಿರ್ತಾರೆ. ಗಣೇಶನ ದೇವಸ್ಥಾನದಾಗಂತೂ ಕಂಪಲ್ಸರಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಿರ್ತಾರೆ. ಹೋಗಿ ಪಾಲ್ಗೊಳ್ರಿ. ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೀತಿರ್ತೈತೆ, ಹೋಗಿ ಕೂತ್ಕೊಂಡು ಪಾಲ್ಗೊಂಡ್ರಿ, ತುಂಬಾ ಒಳ್ಳೆಯದಾಗುತ್ತೆ. ಆ ಭಗವಂತನ ಆಶೀರ್ವಾದ ನಮಗೂ ಸಿಗುತ್ತೆ. ಭಗವಂತ ನೀವು ಕೇಳ್ರಿ, ಆ ಸ್ವಾಮಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋದಾಗ ಫಸ್ಟ್ಗಿಂದ ಹೋಗಿ ಲಾಸ್ಟ್ ಗಂಟನೂ ಕೂತ್ಕೊಂಡು ಲಾಸ್ಟಿಗೆ ಮಾಂಗತಿ ಆದಮೇಲೆ ಪ್ರಸಾದ ತಗೊಂಡು ಮನೆಗೆ ಬರ್ರಿ. ಆ ಭಗವಂತನ ಹತ್ರ ಅಪ್ಪ ಭಗವಂತ ನನಗೆ ಹಿಂಗೆ ಮಾಡಿಕೊಡಪ್ಪ, ನನ್ನ ಕೈಯಲ್ಲಾಗಿ ಸೇವೆ ನಾನು ಮಾಡ್ತೀನಿ, ಇಲ್ಲ ಅನುಕೂಲರ ನೀವು ನನಗೊಂದು ಮನೆಗೇನೇ ಬೇಕು ಕಣಪ್ಪ, ಇಲ್ಲ ನಮಗೇನೋ ಒಂದು ತಗೋಬೇಕು ಕಣಪ್ಪ, ನಾನು ಮುಂದಿನ ದಿನಗಳಿಗೆ ನಾನೆಲ್ಲ ದೇವಸ್ಥಾನದಾಗ ಮಾಡ್ತೀನಲ್ಲ ಮನೇಲಾರು ಮಾಡಿಸ್ತೀನಿ ಅಂತ ಭಗವಂತನ ಕೇಳ್ರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅನುಕೂಲ ಏನೈತೆ ಅದನ್ನು ನೋಡಿ ಮಾಡಿರಿ. ಭಗವಂತ ನಂಬಿದರು ಭಗವಂತ ನಂಬಿ ಕೆಟ್ಟಿರೋ ಅಂತಾರೆ ಯಾರೂ ಇಲ್ಲ. ಭಗವಂತ ಎಲ್ಲರಿಗೂ ದಾರಿ ತೋರಿಸ್ತಾರೆ, ಒಳ್ಳೇದಾಗುತ್ತೆ ಎಲ್ಲರಿಗೂ. ಸಾಯಿಬಾಬಾ ಅಂತೂ ನನ್ನ ಪಾಲಿಗೆ 100% ಒಳ್ಳೇದು ಮಾಡಿರು. ನಾನು ಯಾವ ರೀತಿ ಕೇಳ್ಕೊಂಡು, ನಾನು ಯಾವ ರೀತಿ ಸಂಕಲ್ಪ ಮಾಡ್ಕೊಂಡು, ನಾನು ಯಾವ ರೀತಿ ಪೂಜೆ ಮಾಡಿದೆ, ಭಗವಂತ ಅದೇ ಥರ ದಾರಿ ತೋರಿಸಿರು. ಮತ್ತು ಬುಧವಾರ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಸಂಕಲ್ಪಪೂರ್ವಕವಾಗಿ ನಂದು ತುಂಬಾ ದೊಡ್ಡ ಕೋರಿಕೆ ಇದೆ, ಭಗವಂತ ಆದಷ್ಟು ಬೇಗ ಈಡೇರಿಸಪ್ಪ ಅಂತ ಕೇಳ್ಕೊತೀನಿ. ನೀವೂ ಮಾಡಿರಿ, ತುಂಬಾ ಒಳ್ಳೆಯದಾಗುತ್ತೆ. ನಾನು ಬುಧವಾರದಿಂದ ಸ್ಟಾರ್ಟ್ ಮಾಡ್ತೀನಿ. ಪೌರ್ಣಮಿ ದಿನದಿಂದ ಗುರುವಾರ ಸ್ಟಾರ್ಟ್ ಮಾಡಿದೆ ಅಂದರೆ ಬುಧವಾರ ಸ್ಟಾರ್ಟ್ ಮಾಡಿದರೆ ಗುರುವಾರದಿಂದವ ಕಂಟಿನ್ಯೂ ಆಗಿ 7 ಗುರುವಾರ ಮಾಡ್ತೀನಿ ನಾನು ಸಾಯಿಬಾಬಾ ಪೂಜೆನ. ನೀವು ಅದೇ ರೀತಿ ಸಂಕಲ್ಪ ಮಾಡ್ಕಿರಿ. ಸಂಕಲ್ಪ ಮಾಡುವಾಗ ಒಂದು ಬುಕ್ಕಲ್ಲಿ ಬರ್ಕೊಂಬಿಡ್ರಿ, ಇಂಥ ದಿವಸ ನಾನು ಈ ಪೂಜೆ ಮಾಡೋಕ್ಕೆ ಸಂಕಲ್ಪ ಪೂರ್ವಕವಾಗಿ ಸ್ಟಾರ್ಟ್ ಮಾಡಿದ್ದೀನಿ, ಇಷ್ಟು ವಾರ ಮಾಡ್ತೀನಿ, ಇದು ಬೇಕು ಕಣಪ್ಪ ನನಗೆ ಅಂತ ಭಗವಂತನ ಕೇಳ್ಕೊಂಡು ಭಗವಂತ ಸೇವೆ ಮಾಡಿರಿ. ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.